ಇವತ್ತಿನ ದಿನ 2025 ಹೊಸ ವರ್ಷ ಡ್ರೈವರ್ ನಂಬರ್ 7ಗೆ ಹೇಗಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಡ್ರೈವರ್ ನಂಬರ್ 7 ಅಂದ್ರೆ ಏನು? ನೀವು ಯಾವುದೇ ತಿಂಗಳ 7ನೇ ತಾರೀಕು, 16ನೇ ತಾರೀಕು ಅಥವಾ 25ನೇ ತಾರೀಕಿನಲ್ಲಿ ಹುಟ್ಟಿದ್ರೆ ನಿಮ್ಮ ಡ್ರೈವರ್ ನಂಬರ್ 7 ಆಗುತ್ತೆ. ಬನ್ನಿ ನಿಮ್ಮ ಆರೋಗ್ಯ ಹೇಗಿದೆ ಅಂತ ನೋಡೋಣ. ಈ ವರ್ಷ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಯಾಕೆಂದ್ರೆ ನೀವು 7ನೇ ತಾರೀಕು ಹುಟ್ಟಿದವರು, ಅಂದ್ರೆ ಕೇತು ನಿಮ್ಮ ಗ್ರಹ. ಕೇತು ಒಂದು ಸೌಮ್ಯ ಸ್ವಭಾವದಂತ ಗ್ರಹ. ಹಾಗೆ 2025 2+2+5 9 ಬರುತ್ತೆ. 9 ಅಂದ್ರೆ ಮಂಗಳ ಅಂದ್ರೆ ಬಹಳ ಎನರ್ಜಿ, ಬಹಳ ಆಕ್ಟಿವ್ ಆಗಿರುವಂತದ್ದು. ಸೊ ಆ ಎನರ್ಜಿಯಿಂದಾಗಿ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಆಗುವಂತ ಸಾಧ್ಯತೆಗಳು ತುಂಬಾ ಇವೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಧ್ಯಾನ, ಯೋಗ, ಪ್ರಾಣಾಯಾಮದ ಜೊತೆಗೆ ವಾಕ್ ಮಾಡೋದು ಅಥವಾ ಜಾಗ್ ಮಾಡೋದ್ರಿಂದ ನಿಮ್ಮ ದಿನವನ್ನ ಶುರು ಮಾಡಿ. ಅದೇ ರೀತಿಯಾಗಿ ನಿಮ್ಮ ಮೂಗು, ಕಣ್ಣು, ಗಂಟಲು ಹಾಗೆ ಕಿವಿ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ಸಣ್ಣ ಮಟ್ಟದ ಏನೋ ಕಿರಿಕಿರಿ ಶುರುವಾದ ಕೂಡಲೇ ಡಾಕ್ಟರ್ ಅನ್ನ ಸಂಪರ್ಕಿಸಿ. ಹಾಗೆ ನಿಮ್ಮ ಸಂಬಂಧಗಳ ಬಗ್ಗೆ ಮಾತಾಡೋಣ. ನೀವು ಮದುವೆ ಆಗ್ಬೇಕು ಅನ್ಕೊಂಡಿದ್ರೆ ಕೇತು 7ನೇ ನಂಬರ್ ಹುಟ್ಟಿದ್ದೀರಾ, 7ನೇ ತಾರೀಕಿನಿಂದ ಹುಟ್ಟಿದ್ದೀರಾ. ಕೇತು ಅಂತಂದ್ರೆ ಅದು ಸ್ಪಿರಿಚುವಲ್ ಪ್ಲಾನೆಟ್. ಹಾಗೆ 9 ಅಂತಂದ್ರೆ ಅದು ರಿಲಿಜಿಯಸ್ ಪ್ಲಾನೆಟ್. ಎಂತ ಒಳ್ಳೆ ಕಾಂಬಿನೇಷನ್ ಬಂದಿದೆ. ಖಂಡಿತವಾಗ್ಲೂ ಒಳ್ಳೆ ಯೋಗ ಇದೆ ಮದುವೆ ಆಗೋಕೆ. ಇನ್ನು ಮದುವೆ ಆಗಿದೆ ನಿಮ್ಗೆ ಅಂತಂದ್ರೆ ಈ ವರ್ಷ ನೀವು ಪಿಕ್ನಿಕ್ ಮಾಡೋಣ, ಟ್ರಾವೆಲ್ ಮಾಡೋಣ, ಮೂವಿ ನೋಡೋಣ ಅಂತ ಬಹಳ ನಿಮ್ಗೆ ಅನ್ಸುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆಗೆ ಅಥವಾ ಪಾರ್ಟ್ನರ್ ಜೊತೆಗೆ ಖಂಡಿತವಾಗ್ಲೂ ನಿಮ್ಗೆ ಈ ವರ್ಷ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಕುಟುಂಬದ ಜೊತೆಗೆ. ಅದಕ್ಕಾಗಿ ಇದೊಂದು ಒಳ್ಳೆ ವರ್ಷ ಆಗಿದೆ. ಇದರ ಪೂರ್ತಿ ಪ್ರಯೋಜನವನ್ನ ಪಡೆದುಕೊಳ್ಳಿ. ಇನ್ನು ನಿಮ್ಮ ಉದ್ಯೋಗದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಈ ವರ್ಷ ನನ್ಗೆ ಯಾಕೆ ಇಷ್ಟು ಎಫರ್ಟ್ ಹಾಕಿದ್ರು ಇಷ್ಟು ಸ್ಲೋ ಆಗ್ತಾ ಇದೆ, ನನ್ಗೆ ಯಾಕೆ ನಾನು ಅಂದ್ಕೊಂಡ ರೀತಿ ಫಲ ಸಿಗ್ತಾ ಇಲ್ಲ ಅಂತ ನಿಮ್ಗೆ ಸ್ವಲ್ಪ ಬೇಸರ ಆಗುತ್ತೆ. ಆದ್ರೆ ಧೃತಿಗೆಡಬೇಡಿ. ಈ ವರ್ಷ ನೀವು ಯಾವ ರೀತಿಯ ಪ್ರಯತ್ನವನ್ನ ಹಾಕ್ತೀರಾ ಅದರ ಫಲ ನಿಮ್ಗೆ ಮುಂದಿನ ವರ್ಷ ಖಂಡಿತವಾಗ್ಲೂ ಸಿಗಲಿದೆ. ಹಾಗೆ ನೀವು ವಿದ್ಯಾರ್ಥಿ ಆಗಿದ್ರೆ ವಿದೇಶಕ್ಕೆ ಪ್ರಯಾಣ ಬೆಳೆಸಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಹೋಗಿ. ಈ ವರ್ಷ ನಿಮ್ಗೆ ತುಂಬಾ ಪಾಸಿಟಿವ್ ವರ್ಷ. ಇಲ್ಲ ನಾನು ಇಲ್ಲೇ ಸ್ಟಡಿ ಮಾಡ್ತೀನಿ, ನನ್ನ ದೇಶದಲ್ಲೇ ಇರ್ತೀನಿ ಅಂದ್ರೆ ಕೂಡ ತುಂಬಾ ಒಳ್ಳೆ ವರ್ಷ. ನಾನು ಓದ್ಬೇಕು, ಸಾಧನೆ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಆದ್ರೆ ನವಿಲುಗರಿ ಇರುತ್ತಲ್ಲ, ಆ ನವಿಲುಗರಿನ ನಿಮ್ಮ ಪುಸ್ತಕದೊಳಗೆ ಹಾಗೂ ಪಟ್ಟಿ ಒಳಗಡೆ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿ ಇನ್ನೂ ಹೆಚ್ಚಿನ ಮಟ್ಟದ ಯಶಸ್ಸನ್ನ ನೀವು ಕಾಣ್ತೀರ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.